ಸಿಎಂ ಬದಲಾಗ್ತಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಅಧಿಕಾರಿಗಳಲ್ಲಿ ನಡುಕ ಶುರುವಾಗಿದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇತ್ತೀಚೆಗಷ್ಟೇ ಪೋಸ್ಟಿಂಗ್ ಪಡೆದಿದ್ದ ಆಫೀಸರ್ಸ್ಗೆ ಭಯ ಶುರುವಾಯಿತು. ಸಿಎಂ ಬದಲಾವಣೆ, ಅಧಿಕಾರಿಗಳಲ್ಲಿ ಭಯ. ಇತ್ತೀಚೆಗಷ್ಟೇ ಪೋಸ್ಟಿಂಗ್ ಪಡೆದಿದ್ದ ಆಫೀಸರ್ಸ್ಗಳಿಗೆ ಭಯ ಶುರುವಾಗಿದೆ. ಬಹಳಷ್ಟು ಖರ್ಚು ಮಾಡಿಕೊಂಡು ಪೋಸ್ಟಿಂಗ್ ಪಡೆದಿದ್ದ ಅಧಿಕಾರಿಗಳು ಇದೀಗ ಸರ್ಕಾರಿ ಅಧಿಕಾರಿಗಳಲ್ಲಿ ವರ್ಗಾವಣೆ ಆಗುತ್ತೆಂಬ ಭಯ. ಡಿಕೆ ಸರ್ಕಾರದಲ್ಲಿ ಫಲವತ್ತಾದ ಪೋಸ್ಟಿಂಗ್ ಸಿಗದಿರೋ ಭೀತಿಗಳು ಶುರುವಾಗಿದೆ. ಮಂತ್ರಿಗಳ ಬದಲಾವಣೆಯ ಹಿನ್ನೆಲೆ ಅಧಿಕಾರಿಗಳು ಕಂಗಾಲು. ಹೊಸ ಮಂತ್ರಿಗಳು ತಮಗೆ ಬೇಕಾದ ಅಧಿಕಾರಿಗಳನ್ನು ತರ್ತಾರೆ, ನಾವು ತಮ್ಮ ಸ್ಥಾನ ಖಾಲಿ ಮಾಡಬೇಕಾಗುತ್ತದೆ ಎಂಬ ಭಯ. ಬೆಂಗಳೂರಿನ 30ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳಿಗೆ ನಡುಕ. ಅಧಿಕಾರಿಗಳ ವಲಯದಲ್ಲಿ ಶುರುವಾಯಿತು ಪವರ್ ಭೀತಿ. ನೋಡಿ, ಹಳೆ ಮ್ಯಾನೇಜರ್ ಇದ್ದ, ಇಸ್ತ್ರಿ ಮಾಡ್ಕೊಂಡು ಶರ್ಟ್ ಹಾಕೊಂಡ್ರೆ ಮಾತ್ರ ಎಂಟ್ರಿ ಕೊಡೋನು, ಟೀ ಶರ್ಟ್ ಹಾಕ ಬಂದ್ರೆ ಎಂಟ್ರಿನೇ ಕೊಡ್ತಿರ್ಲಿಲ್ಲ. ಹೊಸ ಮ್ಯಾನೇಜರು ಸ್ವಲ್ಪ ಲೂಸ್ ಬಿಡ್ತಾರೆ. ನೋಡಿ, ಈ ಥರದ್ದು ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಅಭಿಪ್ರಾಯಗಳಿರ್ತವೆ. ಹಂಗೇನೆ ಅಧಿಕಾರಿಗಳು ಸಾಕಷ್ಟು ಖರ್ಚು ಮಾಡ್ಕೊಂಡು ಆಯಕಟ್ಟಿನ ಜಾಗಕ್ಕೆ ಪೋಸ್ಟ್ ತಗೊಂಡು ಬಂದಿರ್ತಾರೆ. ಉದಾಹರಣೆಗೆ ಹೇಳೋದು, ನಾನು ಪ್ರತ್ಯೇಕ ಅಧಿಕಾರಿಗಳ ಹೆಸರು ಹೇಳ್ತಿಲ್ಲ. ಕ್ರೈಮ್ ರೇಟು ಜಾಸ್ತಿ ಇರೋ ಕಡೆ ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ ಹೇಳಿ ಅನೇಕ ಅಧಿಕಾರಿಗಳು ಇಷ್ಟ ಇರುತ್ತೆ. ನನಗೆ ಅಲ್ಲಿ ಕೊಡ್ತಿರೋ, ಅಥವಾ ಬೆಂಗಳೂರಿನ ಉತ್ತರಕ್ಕೂ ಕೊಡ್ತಿರೋ, ಬೆಂಗಳೂರಿನ ದಕ್ಷಿಣಕ್ಕೆ ಕೊಡ್ತಿರೋ, ಅಥವಾ ಬೆಂಗಳೂರಿನ ಮಿಡ್ಲಿಗೆ ಕೊಡ್ತಿರೋ, ಒಂದೊಂದು ಇರ್ತವೆ. ಸೊ ಹಾಗೆ ಸ್ವಲ್ಪ ಕೈ ಬಿಸಿ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಪೋಸ್ಟಿಂಗ್ ಪಡ್ಕೊಂಡು ಬಂದಿರ್ತಾರೆ. ಬಂದು ಕೂತು ಸೀಟಿನ ಬಿಸಿ ಆರಿಲ್ಲ ಅಷ್ಟೊತ್ತಿಗೀಗ ರಿಸೈನು, ಸಿ ಎಂ ಸ್ಥಾನವೇ ಚೇಂಜು. ಈಗೇನಾದೀತು? ಹೊಸ ವಾತಾವರಣ, ಹೊಸ ಸಿ ಎಮ್ಮು. ಈ ಸಿ ಎಂ ಬೇರೆ, ಯಾವಾಗ ನೋಡಿದ್ರು ಮುಖ ಗಂಟಾಕೊಂಡೇ ಇರುತ್ತೆ. ಇವಯ್ಯ ಏನು ಮಾಡೋಣ, ಯಾವಾಗ ಕೋಪ ಬರುತ್ತೋ ಏನೋ. ಸೊ ಈ ತರಹದ ಆತಂಕಗಳು ಸಹಜ. ಡಿ ಕೆ ಶಿವಕುಮಾರ್ ತನ್ನ ಬಲಗೈಗೆ ಯಾರ್ಯಾರು ಹತ್ರದಲ್ಲಿದ್ರೋ ಅಂಥವ್ರನ್ನ ಕೂರಿಸಿದ್ರೆ ಗತಿ ಏನು? ಅಂತಹವರಿಗೆ ಸ್ಥಾನ ಕೊಟ್ಟರೆ ನಮಗತಿ? ಹೊಟ್ಟೆಗೂ ತಣ್ಣೀರು ಬಟ್ಟೆ, ಹೆಂಡ್ರು ಮಕ್ಕಳು ಹೊಟ್ಟೆಗೂ ತಣ್ಣೀರು ಬಟ್ಟೆ. ಈ ಭಯ ಮತ್ತು ಆತಂಕ ಅಧಿಕಾರಿಗಳಲ್ಲಿ. ಸಿಎಂ ಬದಲಾವಣೆ ವಿಚಾರ ತಿಳಿತಾ ಇದ್ದ ಹಾಗೆ ಅಧಿಕಾರಿಗಳಲ್ಲಿ ನಡುಕ ಶುರು. ಇತ್ತೀಚೆಗಷ್ಟೇ ಪೋಸ್ಟಿಂಗ್ ಪಡೆದಿದ್ದ ಕೆಲ ಆಫೀಸರ್ಸ್ಗಳಿಗೆ ಭಯ ಶುರುವಾಗಿದೆ. ಬಹಳಷ್ಟು ಖರ್ಚು ಮಾಡ್ಕೊಂಡು ಪೋಸ್ಟಿಂಗ್ ಪಡೆದಿದ್ದ ಅಧಿಕಾರಿಗಳು ಇದೀಗ ಸರ್ಕಾರಿ ಅಧಿಕಾರಿಗಳಲ್ಲಿ ವರ್ಗಾವಣೆ ಆಗುತ್ತೆಂಬ ಭಯ ಶುರುವಾಗಿದೆ. ಇನ್ನು ಡಿ ಕೆ ಸರ್ಕಾರದಲ್ಲಿ ಫಲವತ್ತಾದ ಪೋಸ್ಟಿಂಗ್ ಸಿಗದಿರೋ ಭಯ. ಕಡ್ಡಿ ಮುರಿದಂಗೆ ಹೇಳುದು ಡಿ ಕೆ. ಹಿಂಗಾಗಬೇಕು ಅಂದ್ರೆ ಹಂಗಾಗಬೇಕು. ಸೊ ಈಗ ಆ ತರಹದ ಅಧಿಕಾರಿಗಳಿಗೆ ಭಯ ಶುರುವಾಗಿದೆ. ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು ಅನ್ನೋ ತಾರತಮ್ಯ ಇಲ್ಲದೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ತರಹದ ಗೊಂದಲ ಶುರುವಾಗಿರುವಂತಹದ್ದು.